ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಕುರಿಗಳು ಸ್ವಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕುರಿ 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 ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ, ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ. ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ. ನಾವೆಲ್ಲ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ? ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ತೋಟಗಾರಿಕೆ ಓಕೆ, ಇದ್ಯಾವ್ದ್ರಿ ಗ್ಯಾಸ್ಗಾರಿಕೆ? ಯಾರೋ ಇವನು ಅಯ್ಯೋ ಥೂ, ಈ ಕಾನ್ಸೆಪ್ಟ್ ನ ಕಣ್ ಮುಚ್ಕೊಂಡ್ ನೋಡಿ. ಅಯ್ಯೋ ಥೋ, ಕಣ್ ಮುಚ್ಕೊಂಡಲ್ಲ ಮೂಗ್ ಮುಚ್ಕೊಂಡು ಈ ಕಾನ್ಸೆಪ್ಟ್ ನೋಡಿ. ಗೌರ್ಮೆಂಟ್ ಇಂದ ಒಂದು ಲಾಭ ಆಗ್ತಾ ಇದೆ ನಿಮಗೆ, ಓಕೆನಾ? ಸೊ ಕಷ್ಟದಲ್ಲಿರೋರ್ಗೆಲ್ರಿಗೂ ಒಂದು ಪರಿಹಾರ. ಇವಾಗ ಸಿಲಿಂಡರ್ ತರಿಸ್ತಾ ಇದ್ದೀರಾ ಮನೆಗೆ, ನೀವು ಸಿಲಿಂಡರ್ ತರಿಸ್ತಾ ಇದ್ದೀರಿ. ಎಷ್ಟು ಸಿಲಿಂಡರ್? ಒಂದು ಸಿಲಿಂಡರ್ಗೆ 1000 ಚಿಲ್ಲರೆ ಇದೆ, 1000 ಚಿಲ್ಲರೆ ಇದೆ ಅಲ್ವಾಕ? ಈಗ ನಿಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಒಳ್ಳೆ ಒಂದು ಗೌರ್ಮೆಂಟಿಂದ ಬಂದಿರೋಂಥದ್ದು ಇದು ಗೌರ್ಮೆಂಟು ಸೃಷ್ಟಿ ಮಾಡಿರೋಂಥದ್ದು. ಸೈಂಟಿಸ್ಟು ವಿನೋದ್ ರಾಜ್ ಅಂತ ಹೇಳಿ ಅವ್ರು ಕಂಡು ಹಿಡಿದಿರೋಂಥದ್ದು ನಮ್ಮ ಭಾರತದವರು. ಇದು ಚೈನಾ, ನ್ಯೂಜಿಲೆಂಡು, USA, ದುಬೈ ಈ ಕಡೆಲ್ಲ ಹೋಗ್ತಾ ಇದೆ. ನಮ್ಮ ಸಿಲಿಂಡರ್ ಅಲ್ಲಿಗೆ ಹೋಗ್ತಾ ಇದೆ ನೋಡಿ. ಎಷ್ಟು ಸಂತೋಷದ ವಿಚಾರ ಇದು. ಇದು ಹೆಂಗಪ್ಪ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂದರೆ ನಿಮ್ಮ ಹತ್ರದಿಂದ ಉತ್ಪತ್ತಿ ಆಗುತ್ತೆ ಇದು ಗ್ಯಾಸ್. ಹೆಂಗೆ ಅಂತ ಕೇಳಿ. ಸಗಣಿ ಗೊಬ್ಬರದಲ್ಲಿ ಇದು ಮಾಡ್ತಾ ಇದ್ದಾರೆ, ಗೊತ್ತಿದೆಯಾ ನಿಮಗೆ? ಸಗಣಿ ಗೊಬ್ಬರದಲ್ಲಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಊರೆಲ್ಲ ಸುತ್ತೀವಿ, ಮೈಸೂರು ಎಲ್ಲ ಹೊಟ್ಟು ಬಂದಿದ್ದೀವಿ, ಮಂಡ್ಯ ಹೊಟ್ಟು ಬಂದಿವಿ, ಮೊನ್ನೆ ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ ಕಡೆಲ್ಲ ಹೋಗ್ತಾ ಇರ್ತೀವಿ. ನಮ್ದು ಏನಪ್ಪ ಅಂದರೆ, ಈಗ ನಿಮ್ಮ ಮನೆ ಒಳಗಡೆ ನೀವು ಜಾಸ್ತಿ ಯಾವ ಥರ ಸೊಪ್ಪುಗಳು ತಿಂತೀರಾ? ಸೊಪ್ಪು ತಿನ್ನೋದು ಅನ್ನ ಸಾರು ಮುದ್ದೆ ಸೊಪ್ಪು ಅಲ್ವಾ? ಕಡಲೆ ಬೀಜ, ಕಡಲೆಕಾಳು ಈ ಥರದ್ದೆಲ್ಲ ತಿಂತೀರಾ? ಅವರೆಕಾಳು ಇವೆಲ್ಲ. ಇದ್ರದ್ದು ಏನಾಗ್ಬಿಟ್ಟಿದೆ ಅಂದರೆ, ಗ್ಯಾಸ್ ಬಿಡ್ತೀರಲ್ಲ, ಊಸ್ ಬಿಡ್ತೀರಲ್ವಾ, ಅದನ್ನು ಫಿಲಪ್ ಮಾಡಿಬಿಟ್ಟು ಸಿಲಿಂಡರ್ಗೆ ಇದು ಮಾಡ್ತಾಯಿದ್ದಾರೆ ಗೌರ್ಮೆಂಟಿಂದ. ನಿಮ್ಮ ಮನೆ ಒಳಗಡೆ ಒಂದು ಸೆಟಪ್ ಬಾಕ್ಸ್ ಹಾಕ್ತೀವಿ. ಯಾವ ಥರ ಸೆಟಪ್ ಬಾಕ್ಸು ಅಂದರೆ, ನೀವು ಊಸ್ ಬಿಟ್ಟ ತಕ್ಷಣ ಅದೇ ರೂಮಲ್ಲೇ ಹೋಗ್ಬಿಡ್ಬೇಕು. ಅದು 1 kg ಆಗ್ತಾ ಇದ್ದಂಗೆ ನಮ್ಗೆ ಅಲ್ಲಿ ಸಿಗ್ನಲ್ ತೋರಿಸುತ್ತೆ ಆಫೀಸ್ ಒಳಗಡೆ. ಹೆಡ್ ಆಫೀಸು ನಮ್ಮದು ವಿಧಾನಸೌಧದ ಬ್ಯಾಕ್ ಸೈಡ್ ಐತೆ. ಇಷ್ಟು ಫುಲ್ಲಪ್ ಆಗಿದ ತಕ್ಷಣ ನಾವು ತಾನೇ ಅಲ್ಲೇ ಫಿಲಪ್ ಆಗಿಬಿಡುತ್ತದು ಸಿಲಿಂಡರ್. ತಾನೇ ಪೈಪ್ ಹಾಕ್ಬಿಟ್ಟಿರ್ತೀವಿ. ನಿಮ್ಮ ಹತ್ರ ಒಂದು ಅಲ್ಲಿ ಕಂಟ್ರೋಲ್ದು ಒಂದು ಇದಿಟ್ಟಿರ್ತೀವಿ. ಹಾಂ, ಅದು ನಿಮ್ಗೆ ಎಳ್ಕೊಂಡ್ಬಿಡುತ್ತೆ ಊಸು, ಎಳ್ದಲ್ಲಿ ತುಂಬಿಸುತ್ತೆ. ಇದೇನಾಗುತ್ತೆ, 1500 ರೂಪಾಯಿ ಬೆಲೆ, 3 ತಿಂಗಳು ಬರುತ್ತೆ. ಆಗ ಕುತ್ಕೊಂಡ್ಬಿಟ್ರ ನೀವು? ಅಯ್ಯೋ ಸುಸ್ತಾಯ್ತಾ? ಬನ್ನಿ ಹಿಂದೆ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ ಕಾಲ ಸ್ವಲ್ಪ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಆಯಿತಾ? ಹೇಳ್ಬಿಟ್ಟು ಹೊಟ್ಬಿಡ್ತೀವಿ ನಾವು, ಹೇಳ್ತೀವಿ ಏನಂತ. ನಿಮಗೆ ಇದರಿಂದ ಏನಾಗುತ್ತಂದರೆ 500 ರೂಪಾಯಿ ನಿಮಗೆ ಬರುತ್ತೆ ಆ ಗ್ಯಾಸ್ದು. 1500 ರೂಪಾಯಿ ಅವ್ರು ಸೇಲ್ ಮಾಡ್ಕೋತಾರೆ ಗೌರ್ಮೆಂಟು ಹೊರಗಡೆ ದೇಶಕ್ಕೆ. ಚೈನಾಗೆಲ್ಲ ಹೋಗ್ತಾ ಇದೆ. ನಮ್ಮ ಇಂಡಿಯಾ ಊಸ್ ಹೋಗ್ತಾ ಇದೆ ನೋಡಿ, ಚೈನಾಗೆ ಹೋಗ್ತಾ ಇದೆ. ಸಂತೋಷದ ವಿಚಾರ ಅಲ್ವಾ ಇದು? ಹಾಂ, ನಮ್ಮ ಊಸನ್ನ ಅವ್ರು ಉಪಯೋಗಿಸ್ಕೊತಾ ಇದ್ದಾರೆ ಇವತ್ತು ಚೈನಾದವರು. ಅವ್ರದ್ದು ನಾವು ಉಪಯೋಗಿಸ್ಕೊತಿದ್ವಿ ಇಷ್ಟು ದಿವಸ. ಮೊಬೈಲು ಕವರ್ ಗಿವರ್ಲ್ಲ ನಮ್ಮ ಇಂಡಿಯಾದಲ್ಲಿ ನೋಡಿ ವಿನೋದ್ ರಾಜನ್ ಅವರು ಎಷ್ಟು ಚೆನ್ನಾಗಿ ಕಂಡು ಹಿಡಿದು ಬಿಟ್ಟಿದ್ದಾರೆ ಅದನ್ನು. ನಿಮ್ಮನೆಗಳಿಗೆಲ್ಲ ಸೆಟಪ್ ಬಾಕ್ಸು ಈಗ ನಿಮಗೆಲ್ಲ 10,000 ರೂಪಾಯಿ ನಾವು ಕೊಡ್ತೀವಿ ಸ್ಟಾರ್ಟಿಂಗೆ, ಓಕೆನಾ? ನೀವು ಯಾವಾಗ ಬಿಡ್ಬೇಕಾದ್ರೆ ಆ ರೂಮ್ ಒಳಗಡೆ ಹೋಗ್ಬಿಟ್ಟು ಬಿಡಬೇಕು. ಕೇಳಿಸ್ತಾನ? ಎಲ್ಲಂದ್ರಲ್ಲಿ ಬಿಡೋಂಗಿಲ್ಲ ನೀವು. ಹಾಂ, ಏನು ಹೇಳಿ ಇನ್ನೊಂದ್ಸತಿ ಹೇಳಿ. ನಾವು ಗ್ಯಾಸ್ ಬಿಡ್ತೀವಲ್ಲ, ಅದನ್ನ ನೀವು ಮಡಗಿರತ್ತ ರೂಮ್ಗೆ ಹೋಗಿ ಅಲ್ಲೇ ಬಿಡಬೇಕು, ಅದೇ ರೂಮಲ್ಲೇ ಹೋಗಿ ಗ್ಯಾಸ್ ಬಿಡಬೇಕು ನೀವು. ಕೇಳಿಸ್ತಾ? ಯಾಕಂದ್ರೆ ಬೇರೆ ಕಡೆ ಬಿಟ್ಟರೆ ನೀವು ಪ್ರಾಬ್ಲಮ್ ಆಗುತ್ತೆ. ಹಂಗೆ ಬಿಡಬೇಕು. ನೀವು ಎಷ್ಟು ಬಿಡ್ತೀರಾ ಒಂದು ದಿವಸಕ್ಕೆ? ಎಷ್ಟು ಅಂತ ಹೇಳಕ್ಕಾಗಲ್ಲ. ಅಲ್ಲ, ಎಷ್ಟು ಸತಿ ಬಿಡ್ತೀರಾ? ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಹೆಂಗೆ ಯಾವ ತರ ಆಗುತ್ತೆ? ಅಕ್ಕ ಯಾಕಕ್ಕ ನೀವು ನಗ್ತೀರಾ? ಏನಕ್ಕಿದೆ ಅದ್ರೊಳಗಡೆ? ಏನಿದೆ ಅಲ್ವಾ? ಎಲ್ಲರಿಗೂ ಇರೋವಂಥದ್ದು ಅದ್ರೊಳಗೆ ಏನಿದೆ? ಹಾಂ, ಆಯ್ತಾಯ್ತು ಕೇಳಿ. ಈಗ ಹಿಂಗಿದೆ, ನಿಮಗೆ ಅಡ್ವಾನ್ಸ್ ಅಂತ ಕೊಡ್ತೀವಿ ನಾವಿಷ್ಟು, ಆಯ್ತಾಣ? ಈಗ ನಿಮ್ಮದು ಒಂದು ಫೋಟೋ ಗಿಟೋ ಏನೋ ಬೇಡ ನಮಗೆ, ಜಸ್ಟ್ ಒಂದು ಫೋಟೋ ತಕ್ಕೊಂತಾರೆ, ಫಾರಮ್ ಫಿಲಪ್ ಮಾಡ್ಕೊತಾರೆ. ಬೇಡ ಸರ್, ಇದು ಮಾಡ್ಕೊಳ್ಳಿ ನೋಡಿ, ಇದೇ ನಿಮ್ಗೆ ತೊಂದರೆ ಆಗುತ್ತೆ, ಬನ್ನಿ ಇದು ಮಾಡ್ಕೊಳ್ಳಿ. ಹೆಸರು ನಿಮ್ಮ ಹೆಸರಣ್ಣ? ರಮೇಶು. ಈಗ ನೀವು ಒಂದು ದಿವಸಕ್ಕೆ ಇಷ್ಟು ಸತಿ ಬಿಡ್ತೀವಿ ಅಂದರೆ ನಾವು ಅಷ್ಟು ಅಡ್ವಾನ್ಸ್ ಕೊಡ್ಬೋದು ನಿಮಗೆ. ಈಗ ಒಂದು ದಿವಸಕ್ಕೆ 5 ಸತಿ ಅಂದರೆ ಒಂದು ಸತಿಗೆ 100 ರೂಪಾಯಿ ಲೆಕ್ಕ. 5 ಸತಿ ಬಿಡ್ತೀರ ಒಂದು ದಿವಸಕ್ಕೆ 500 ರೂಪಾಯಿ. 10 ಸತಿ ಅಂದರೆ 1000 ರೂಪಾಯಿ. ಒಂದು ಸತಿ ಊಸ್ಬಿಟ್ರೆ 100 ರೂಪಾಯಿ. ಒಂದು ನಿಮಿಷ ಸರ್, ಒಂದು ಸತಿ ಊಸ್ಬಿಟ್ರೆ 100 ರೂಪಾಯಿ. 10 ಸತಿ ಬಿಟ್ಟರೆ 1000 ರೂಪಾಯಿ ಒಂದು ದಿವಸಕ್ಕೆ. ನೀವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಕಡಲೆಕಾಳು ತಿನ್ನಿ, ಕಡಲೆಪಪ್ಪು ತಿನ್ನಿ, ಬಿಡ್ತಾ ಇರ್ರಿ, ನಿಮ್ಮ ಚಾಯ್ಸ್ ಅದು. ಜಾಸ್ತಿ ಏನು ತಿಂದರೆ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಏನು ತಿಂದರೆ ಬರುತ್ತೆ ಜಾಸ್ತಿ? ಅದು ಇಂಥದ್ದು ಅಂತ ಹೇಳಕ್ಕಲ್ಲ. ನಮ್ಮ ರೈತರಿಗೆ ಹೆಂಗೆ ಅಂದರೆ ಈಗ ಗ್ಯಾಸ್ಟ್ರಿಕ್ ಆಗ್ಬಿಡ್ತದೆ. ಹಾಂ, ಸರಿಯಾಗಿ ಊಟ ಮಾಡಿ ರೈತರಿಗಂತಲ್ಲ ನಮಗೂ ಬರುತ್ತೆ. ಟೈಮ್ ಸರಿಯಾಗಿ ಊಟ ಮಾಡೋಕ್ಕಾಗಿ. ಹಾಂ, ಹೌದು. ಈಗ ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ, ಡಾಕ್ಟರ್ ಈ ಕಡೆ ಬನ್ನಿ. ಅವಾಗ ಅವರು ಈ ಕಡೆ ತಿರುಗ್ತಾರಲ್ವಾ? ಹೌದು. ಹಾಂ, ನೋಡಿ ಈಗ ಅವ್ರು ಕಾಣಿಸ್ತಾರಲ್ವಾ? ಹಾಂ, ಹೌದು, ಆ ಥರ ಆಗುತ್ತೆ. ಓಕೆ. ಅಲ್ಲ, ನೀವು ಒಂದು ದಿವಸಕ್ಕೆ ಇಷ್ಟ ಅಂದ್ರೆ ನಾವು ಅಷ್ಟು ಅಡ್ವಾನ್ಸ್ ಮಾಡ್ಬೋದು ನಿಮ್ಗೆ ಇವಾಗ. ಅದಕ್ಕೆ ನಮ್ಗೇನು ಆ ಥರ ಏನು ಬೇಡಿ ಸರ್. ಇವಾಗ ನಮ್ಮದು ಮನೆಗಳಿಲ್ಲ ನಮ್ಮವು. ಅಲ್ಲ, ಮನೆಗಳಂತಲ್ಲ, ತಂಗಿನ ಹತ್ರನೂ ನಾವು ಫಿಟ್ ಮಾಡ್ಬೋದು, ಎಳೆದು ಬಿಡುತ್ತೆ. ನೀವು ಈಗ 10 ಅಡಿ 3 ಇದ್ದೀರಿ ಅನ್ಕೊಂಡು, ಒಂದು 300 ಅಡಿ ದೂರದಲ್ಲಿ ಇದ್ದೀರಿ ಅನ್ಕೊಂಡು ಬಿಟ್ಟರೆ ಸೊಯ್ ಅಂತ ಸೈರನ್ ನೋಡುತ್ತೆ, ಎಳ್ಕೊಂಡ್ಬಿಡುತ್ತೆ ಸಡಕ್ಕಂತ. ಕೇಳಿಸ್ತಾ? ಅಷ್ಟೇ. ನೀವು ಎದುರಾಕೋಬೇಡಿ. ಅವಾಗ ಸೈರನ್ ಸೌಂಡ್ ಬಂತು ಅಂತ ಮತ್ತೆ ಎದ್ಕೊಂಡು ಮತ್ತೆ ಬಿಟ್ಟು ಬಿಡೋದು, ಹತ್ರ ಮಾಡಬೇಡಿ. ಒಂದು ಸತಿ ಒಂದೇ ಸತಿ 1/4 kg 100 ಗ್ರಾಮ್ ಹಿಂಗೆ ಹೇಳ್ಕೊಳತ್ತದು.
ಅದು ಫಿಲ್ಅಪ್ ಮಾಡಿ ಬೇರೆ ದೇಶಕ್ಕೆ ಹೋಗುತ್ತೆ. ದಿನಕ್ಕೆ ಅಂದಾಜು ಎಷ್ಟು ಬಿಡ್ತೀರಾ? ಎಷ್ಟು ಬಿಡ್ತೀರಾ ಒಂದು ದಿವಸಕ್ಕೆ? ಅಂದಾಜು ಅಂದ್ರೆ ಒಂದು 3 ಸತಿ ಆಗುತ್ತೆ. 3 ಸತಿ ಆಗುತ್ತಾ? ಅಲ್ಲಿಗೆ 300 ರೂಪಾಯಿ ಡಾಕ್ಟ್ರೆ. ಬನ್ನಿ ಒಂದು ನಿಮಿಷ ಈ ಕಡೆ ತಿರುಗಿ. ಈಗೇನ ಬರ್ತಾ ಇದೆಯಾ? ಇಲ್ಲ ಬರೋ ಥರ ಆಗ್ತಾ ಇದೆಯಾ? ಏನಿಲ್ಲ ಅಲ್ಲ. ಬೆಳಿಗ್ಗೆ ಏನು ತಿಂದ್ರೆ ಟಿಫನ್ನು? ಬೆಳಗ್ಗೆ ಇಡ್ಲಿ ವಡೆ ತಿಂದೆ. ಇಡ್ಲಿ ವಡೆ ಬರಬೇಕಲ್ಲ ಉದ್ದಿನ ಬೆಳಗ್ಗೆ. ಇಲ್ಲ ಇವಾಗ 10:30 11 ಗಂಟೆ ತಿಂದೆ. 11 ಗಂಟೆಗೆ ಬರ್ತಂಗಾರೆ ಬರುತ್ತೆ. ನಿಮ್ಗೆ ಏನು ಅಕಸ್ಮಾತ್ ಬಂದಿಲ್ಲ ಅಂದರೆ ಒಂದು ಮಾತ್ರೆ ಕೊಡ್ತೀವಿ, ನೀವು ಮಾತ್ರೆ ತೊಗೊಂಡ್ಬಿಟ್ರೆ ಸಾಕು. ಬಟ್ ಅದು ಎಲ್ಲಿರುತ್ತೋ ಸೆಟಪ್ ಬಾಕ್ಸ್ ಅಲ್ಲೇ ಹೋಗ್ಬಿಡ್ಬೇಕು ನೀವು. ಕೇಳಿಸ್ತಾ? ಸೊಯ್ ಅನ್ನುತ್ತೆ ಅಷ್ಟೇ ಅದು. ಅಂದರೆ ಅವಾಗ ನಿಮ್ಮದು ಫಿಲ್ಅಪ್ ಆಯಿತು ಅಂತ ಅಂದರೆ ಸಿಗ್ನಲ್ಲು ನಿಮ್ಮದು ಫಿಲ್ಅಪ್ ಆಗಿ ಅಕೌಂಟಿಗೆ ಬಿದ್ದೈತೆ ನಿಮ್ಮ ಊಸು ಅಂತ ಲೆಕ್ಕ. ಓಕೆನಾ? ಹಾಗೆ ಈಗ ನಿಮ್ಗೆ ಹೆಂಗೆ ಅಡ್ವಾನ್ಸ್ ಇದು ಮಾಡೋದು ಈಗ ನಾವು? ನಮ್ಗೇನು ಅಡ್ವಾನ್ಸ್ ಆ ಥರ ಎಲ್ಲ ಏನು ಬೇಡಿ ಸರ್. ಹಾಂ ಅಲ್ಲ ಬಟ್ ನಿಮ್ದು ಲಾಸ್ ಆಗುತ್ತಲ್ಲ ಆ ಥರ ಈಗ ಊಸಿಂದ ನಿಮ್ಗೆ ಲಾಭ ಬರ್ತಾ ಒಂದೇ ತೆಗ್ರಲ್ಲ ನಾವು. ಹಾಂ ಅಲ್ಲ ಎಲ್ಲಾದ್ರೂ ಹೋಗಿ ನೀವು ಪರವಾಗಿಲ್ಲ. ಬರ್ತೀವಿ ಅಲ್ಲಿ ಬರ್ತೀವಿ ಸರ್ ಇವಾಗ. ಆಯ್ತಾ? ಫಿಲ್ಅಪ್ ಆಗಿದೆ. ಗ್ಯಾಸ್ ಇದ್ರ ಗ್ಯಾಸ್ಗಾರಿಕೆ ಗೊತ್ತಲ್ವಾ? ಎಲ್ಲ ಬಂದು ನಿಮಗೂ ಗೊತ್ತಿಲ್ಲ ಅನ್ಸುತ್ತೆ. ಬರ್ತೀವಿ ನಿಮ್ಮ ಹತ್ರ ಬರ್ತೀವಿ. ಯಾರು ಇಲ್ಲ ಸರ್, ಅವ್ರು ತಾಳ್ಕಪ್ಪ ಈ ಊರಿನವರು. ಇಲ್ಲಿ ಯಾವ ಊರಾದ್ರಾಗ್ಲಿ ಈಗ ನೀವು ಎಲ್ಲ ಊರಿನವ್ರು ಸೇರ್ಕೊಂಡು ಒಂದೇ ಜಾಗದಲ್ಲಿ ಸೆಟಪ್ ಬಾಕ್ಸ್ ಮಾಡ್ಬೋದು. ಒಂದು ಐಡಿಯಾ ಮಾಡಿ, ಹಾ ಅಲ್ಲಿ ಸ್ಕೂಲ್ ಮನೆ ಎಲ್ಲ ಜನ ಇರ್ತಾರೆ, ಮಾಡಿ ಎಲ್ಲ ಅಂಗಡಿ ಮಾಡಾಯ್ತಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರು ಮಕ್ಳಿಗೂ 5 ವರ್ಷದಿಂದ ಹಿಡಿದು 80-90 ವರ್ಷದವರೆಗೂ ಎಲ್ಲರಿಗೂ ಕೊಡ್ತಾ ಇದೀವಿ ಕಾರ್ಡು. ಎಲ್ಲರಿಗೂ ಊಸ್ ಕಾರ್ಡು ಅಂತ, ಗ್ಯಾಸ್ಗಾರಿಕೆ ಕಾರ್ಡು ಅಂತ ಇದ್ರ ಹೆಸರು. ಕೇಳಿಸ್ತಾ? ಹಂಗೆ ಗ್ಯಾಸ್ಗಾರಿಕೆ ಕಾರ್ಡು ಕೇಳಿಸ್ತಾ? ಈಗ ಇರಿ ಮಾತಾಡ್ಲಿ. ಎಲ್ಲಾರ್ದು ಸುಹೃತ್ತು ಸೇರಿ ಒಂದು ಮಾಡಿಸ್ತೀರಾ ಅಥವಾ ಅವ್ರವ್ರ ಮನೆಗಳು ಇದು ಹತ್ರ ಮಾಡಿಸ್ತೀರಾ? ಅವ್ರವ್ರ ಮನೆ ಒಳಗಡೆ ಮಡಗ್ತೀವಿ. ಈಗ ಊರೊಳಗೆ ಓಡಾಡೋರು ಈಗ ನೀವೆಲ್ಲ ಹೋಗ್ತಾ ಇದೀರಾ, ಪಿಕ್ಚರ್ಗೆ ಹೋಗ್ಬೇಕು, ಬಸ್ಗೆ ಹೋಗ್ಬೇಕು, ಮೈಸೂರಿಗೆ ಬಸ್ ಹತ್ಬೇಕು, ಇಲ್ಲಿ ಹಾಕ್ಬಿಟ್ಟಿರ್ತೀವಿ ಸೆಟಪ್ ಬಾಕ್ಸ್. ಎಲೆಕ್ಟ್ರಿಕಲ್ ಕಂಬಗಳು ಇರ್ತಾವಲ್ವಾ, ಕರೆಂಟ್ ಪಾಸ್ ಆಯ್ತದಲ್ಲ, ಅಲ್ಲೇ ಸೆಟಪ್ ಬಾಕ್ಸ್ಗಳು. ಈಗ ಇಲ್ಲಿ ಫಿಟ್ ಮಾಡೋರೆ, ನಿಮ್ಗೆ ಕಾಣಿಸ್ತಾ ಇತ್ತು ಅಲ್ಲಿ ದೂರದಲ್ಲಿ ಒಂದು ಸೆಟಪ್ ಬಾಕ್ಸ್ ಕಾಣಿಸ್ತಾ ಇತ್ತು ನೋಡಿದ್ರ ಮೇಲ್ಗಡೆ ಕಂಬದ ಮೇಲೆ, ಅದೇ ಅದು ಊಸ್ಗಾರಿಕೆ, ಅದು ಗ್ಯಾಸ್ಗಾರಿಕೆ ಅಂತ ಅದ್ರ ಹೆಸರು. ಈಗ ಅದನ್ನೇನ ಸರ್ ನಾನು ಹೇಳೋದು, ಈಗ ಎಲ್ಲಾದ್ರೂ ಬಿಡ್ಬೋದಲ್ವಾ ಅದು ಇರತ್ತಂತ ಅವು, ಇಲ್ಲ ನೀವು ಮಡಗಿರತ್ತೆ? ಇಲ್ಲ ಎಲ್ಲಿ ಬೇಕಾದ್ರೂ ಬಿಡ್ಬೋದು ನೀವು. ಇವಾಗ BMTC ಬಸ್ ಅಲ್ಲಿ ಹಾಕವ್ರೆ, ಫ್ರೀ ಬಸ್ಸಸ್ ಅಲ್ಲಿ ಎಲೆಕ್ಟ್ರಿಕಲ್ ಬಸ್ ಬಿಟ್ಟೈತಲ್ಲ ಅದ್ರೊಳಗಡೆ ಹಾಕವ್ರೆ, ಆಟೋದಲ್ಲಿ ಕೂತ್ಕೊಂಡ್ರು ನೀವು ಬಿಡ್ಬೋದು. ಅಂದ್ರೆ ಬಿಡ್ಬೇಕಾದ್ರೆ ನೀವು ಸ್ವಲ್ಪ ಎದ್ದು ನಿಂತ್ಕೊಂಡು ಬಿಡ್ಬೇಕು. ಅಲ್ಲೇ ಅದನ್ನ ಬಿಟ್ಟು ಇದು ಮಾಡಕ್ ಹೋಗ್ಬಾರ್ದು ನೀವು. ಅದನ್ನ ಊಸ್ ಬರ್ತಾ ಇದೆ ಅಂದ್ಬಿಟ್ಟು ಒಂಥರ ನಾಚಿಕೆ ಅದೆಲ್ಲ ಮಾಡಬಾರ್ದು. ಕುತ್ಕೊಂಡಾಗ ಏನಾಗುತ್ತೆ, ಬ್ಲಾಕ್ ಆಗಿ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅದೇ ಎದ್ದು ನೀವು ಮಾಡಿದ್ರೆ ಸೌಂಡ್ಗೆ ಸೊಯ್ ಅನ್ನತ್ತೆ. ಆಟೋದಲ್ಲೆಲ್ಲ ಬಂದಿದೆ ಇವಾಗ ಆ ಥರ ಸೌಂಡ್ ಇದೆ. ನಿಮಗೆ ಒಂದು ID ಕಾರ್ಡ್ ಕೊಡ್ತೀವಿ ನಿಮಗೆ, ಇದು ಇಟ್ಕೊಳ್ಳಿ ಸಾಕು. ಓಕೆ, ನೀವು ಬಿಟ್ಟಾಗ ಕಂಡಕ್ಟರ್ಗೆ ಇನ್ಫಾರ್ಮ್ ಮಾಡಿ, ನಾನು ಬಿಟ್ಟೆ ಸರ್ ಇದು ನಂದು ಅಂತ. ಅವ್ನು ಸೈನ್ ಹಾಕಿ ಕೊಡ್ತೇನೆ ಕಂಡಕ್ಟರ್ ನಿಮಗೆ. ಕೇಳಿಸ್ತಾ? ಅಷ್ಟೇ. ಸರಿ, ಇವ್ರದ್ದು ಸೈನ್ ಒಂದು ಇದು ಮಾಡಿಬಿಡಿ, ಫಿಲಪ್ ಮಾಡಿಬಿಡಿ ಸರ್. ID ಕಾರ್ಡು ಒಂದು ಫೋಟೋ ತೊಗೊಳ್ಳಿ. ಹಾಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಈ ಕಡೆ ಬನ್ನಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಹಾಂ ಹಿಂಗೆ ನಿಂತ್ಕೊಳ್ಳಿ. ಆಯ್ತು, ಇಲ್ಲ ಬೇಡ ಅವ್ರದ್ದು ತೊಗೊಳ್ಳಿ. ಯಾಕೆ ನಾನು ಬಿಡಲ್ಲ, ನಂದು ಬಿಟ್ಟಿದ್ದು ಗೌರ್ಮೆಂಟಿಗೆ ಲೆಕ್ಕ ಅದು. ಓಕೆ, ಸ್ಮೈಲ್ ಕೊಡಿ ಸರ್. ಒಂದು ನಗಿ ಸ್ಮೈಲ್. ಹಾಂ ಅಷ್ಟೇ. ಸ್ಮೈಲ್. ಇವಾಗ ಓಕೆ, ಇವಾಗ ಹಿಂಗೆ ನಿಂತ್ಕೊಳ್ಳಿ. ಹಿಂಗೆ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ಳಿ. ಈ ಕಡೆ ನಿಂತ್ಕೊಳ್ಳಿ. ಹಾಂ ಹಾಗೆ. ಹಾಂ ಓಕೆ, ಅಲ್ಲೊಂದು ಫೋಟೋ ತೊಗೊಳ್ಳಿ. ಓಕೆ, ಸ್ಮೈಲ್. ಮತ್ತೀಗ ಬಿಡಕ್ಕೆ ಹೋಗ್ಬೇಡಿ, ಫೋಟೋ ತೆಗಿತಾ ಇದ್ದಾರೆ. ಹಾಂ ಸರಿ, ಓಕೆ ಅಣ್ಣ. ಸರಿ, ಇವಾಗ ಇಷ್ಟ ಆಯಿತು. ನಿಮ್ಮದು ಹೆಸರು ರಿಜಿಸ್ಟ್ರೇಷನ್ ಆಗಿದೆ. ಈಗ 201 ರೂಪಾಯಿ ನೀವು ಕಟ್ಟಿ ನಮಗೆ. ಈಗ ನೆಕ್ಸ್ಟ್ ಮಂತಿಂದ ನಿಮ್ಗೆ 500 ಬರೋಕ್ಕೆ ಶುರು ಆಗುತ್ತೆ. 201 ರೂಪಾಯಿ ಕಟ್ಟಬೇಕು ನೀವು. ನಮ್ಮ ಹತ್ರ ದುಡ್ಡಿಲ್ಲ ಸರ್, ದುಡ್ಡುಗಳೆಲ್ಲ ಕಟ್ಟಕ್ಕೆ. ಅಲ್ಲ 201 ರೂಪಾಯಿ ಈಗ ನೀವು ಫಾರಮ್ ID ಕಾರ್ಡ್ಗೆ ಏನು ಅವೆಲ್ಲ ಬೇಕು, ನಮ್ಮ ಹತ್ರ ಕಾಸೇ ಇಲ್ಲ ಇವಾಗ. ನಾವು ಬಂದೆ. ಓ ಹೌದಾ? ಸರಿ, ಹಿಂಗೆ ಮಾಡಿ ಹಂಗಾರೆ ಪರವಾಗಿಲ್ಲ. ಈಗ ನೆಕ್ಸ್ಟ್ ಇದ್ರೊಳಗೆ ಅಡ್ವಾನ್ಸ್ ಸ್ವಲ್ಪ ಕಟ್ಟಾಗುತ್ತೆ. ನೀವು ಗ್ಯಾಸ್ ಬಿಟ್ಟಾಗ ನಮ್ಗೊಂದು ಫೋನ್ ಮಾಡಬೇಕು. ಓಕೆನಾ? ಈಗ ಬರೋದೇನಾದ್ರೂ ಐತಾ ನಿಮಗೆ? ಬರೋದೇನಿಲ್ವಾ? ಹತ್ರ ಬರೋತ್ತೇನಿಲ್ಲ. ಏನು ಮಾಡೋದೀಗ? ಈಗ ಬಂದರೆ ಒಳ್ಳೇದಾಗಿರೋದು ನಮಗೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಪ್ರಯತ್ನ ಮಾಡಿ. ಇಲ್ಲ ಸರ್, ಇವಾಗ ಜಸ್ಟ್ ಒಂದು 10 ನಿಮಿಷ ಆಗಿಲ್ಲ, ಈಗ ಬಂದು ನೀರು ಕಟ್ತಾ ಇದ್ದೇನೋ. ಹಾಂ, ಸ್ವಲ್ಪ ಒಂದು ಜಂಪ್ ಮಾಡಿ ನೋಡಿ. ಹಿಂಗೆ ಒಂದು ಜಂಪ್ ಮಾಡಿ ನೋಡಿ. ಅಲ್ಲ ಟ್ರೈ ಮಾಡಿ ಅಣ್ಣ. ಯಾಕಂದ್ರೆ ನಮಗೆ ನಾನು ಅಲ್ಲಿ ಕೊಡಬೇಕು, ಲೆಕ್ಕ ಕೊಡಬೇಕು. ಅದ್ರಗೋಸ್ಕರ ಸೆಟಪ್ ಬಾಕ್ಸ್ ಹಾಕಿದೀವಿ ಅಲ್ಲಿ ಒಳಗಡೆ, ಅದ್ರಗೋಸ್ಕರ. ಮತ್ತೆ ಒಂದು ಸ್ವಲ್ಪ ಜಂಪ್ ಮಾಡಿ ನೋಡಿ, ಒಂದ್ಸತಿ ಮಾಡಿ ನೋಡಿ. ಬಂದ್ರಕ್ಕ ಕಳಿಸ್ತೀನಿ. ಜಂಪ್ ಮಾಡಿ ಹಿಂಗೆ ಕುಣಿದು ನೋಡಿ ಒಂದ್ಸತಿ. ಇಲ್ಲ ಸರ್, ಇನ್ನೊಂದ್ಸತಿ. ಹಾಂ ನೋಡಿ, ಏನೋ ಸೌಂಡ್ ಬಂತು. ಮಾಡಿ ಚಪ್ಲಿದಾ? ಬರಬೇಕು ಅಂದ್ರೆ ಅದಾಗ ಅದೇ ಬರಬೇಕು. ಹೌದು ಕುಲ್ಕಿದ್ರೆ ಬರಲ್ಲ ಅದು. ಹೌದು, ಕುಲ್ಕುದ್ರೆ ಬರೋದಿಲ್ಲ. ಕರೆಕ್ಟ್. ಅದು ಅದಾಗ ಅದೇ ಬಂದ್ರೆ ಅದು ಊಸು ಅಂತಾರೆ, ಗ್ಯಾಸು ಅಂತಾರೆ. ಹೌದು, ನಾವು ಅದೆಲ್ಲ ಟ್ರೈ ಮಾಡಿ ಬಿಡಂಗಿದ್ರೆ ಆಗುತ್ತಾ? ಅಲ್ಲ ಆಗತ್ತೆ. ಹಂಗೆ ನೀವು ನಂಬ್ತಿರ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪ ತಾನೇ ಬಿಡ್ತಾನೆ. ಯಾವಾಗಾದ್ರೂ ಕೇಳಿ ಫೋನ್ ಮಾಡಿ, ಚಿಕ್ಕಪ್ಪ ಬಿಡು ಅಂದ್ರೆ ಸಾಕು ಬಿಟ್ಬಿಡ್ತಾರೆ. ಎಲ್ಲಿ ಗೊತ್ತಾ ಇರೋದು? ಮಂಡ್ಯ ಕಡೆ. ಅಲ್ಲ ನಿಮ್ಗೆ ಮಾತು ಕೇಳಲ್ಲ ಅಂದ್ರೆ ಹೆಂಗೆ? ಅದು ಕಾಳು ಸಪ್ಪೋದಲ್ಲ, ತಿನ್ಬೇಕು. ನೋಡಿ ಇವಾಗ ನೆನ್ನೆ ದಿನ ಎಲ್ಲ ಪೂರ್ತಿ ಸೊಪ್ಪು ಸಾರು ಮುದ್ದೆ, ಆ ಥರ ಅವರೆಕಾಳು ಸೊಪ್ಪು ಸಾರು ಅಗ್ರಿಸಿ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ. ಹಸಿನಕಾಯಿ ಕಾಳು ಎಲ್ಲ ಬೆರಕೆ ಕಾಳು ಸಾರು, ಹಸಿನಕಾಯಿ ಕೊತ್ತು ಹಸಿನಕಾಯಿ ನಿಮ್ಗೆ ಗೊತ್ತಿರ್ಬೇಕು, ಹಳ್ಳಿ ಕಡೆ ಮಾಡ್ತಾರೆ. ಹೌದು. ಹಸಿನಕಾಯಿ ಕಾಳು ಹಾಕಿ ಇವಾಗ ಸಾರು ಮಾಡ್ತಾರೆ ಮಧ್ಯಾಹ್ನ. ಸ್ವಲ್ಪ ಅವರೇ ಬೇಡ ಅವು ತಿನ್ನಿ, ಅವು ಜಾಸ್ತಿ ಬರ್ತದೆ. ಕಡಲೆಬೇಳೆ, ಹುಳ್ಳಿ ಕಾಳು ಇವೆಲ್ಲ ಉಸ್ಬಿಡುವಂಥದ್ದು. ಆಮೇಲೆ ತರ್ರಿ ಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕೋದು ಅದಕ್ಕೆ. ಆಲೂಗೆಡ್ಡೆ, ಖತರ್ನಾಕ್ ಗ್ಯಾಸ್ ನಿಮ್ದಂಗಾರೆ. ಅದೆಲ್ಲ ಐಟಮ್ ಎಲ್ಲ ಹಾಕಿ ಮಾಡೋದು ಸಾಂಬಾರು ಹಳ್ಳಿ ಕಡೆ ಅವರು. ನೋಡಿ ಯಾರ ಸೆಟಪ್ ಬಾಕ್ಸ್ ಚೆಲ್ಲಿ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಯಾರ ಫಿಕ್ಸ್ ಮಾಡಿರೋದನ್ನ ನೋಡಿ. ಏನು ಕೆಲಸ ಮಾಡೋಣ ನೋಡಿ, ನೋಡಿದ್ರಾ?
ಇಂಥ ಸೆಟಪ್ ಬಾಕ್ಸ್ಗಳೆಲ್ಲ ಹಿಂಗೆ ಬಿಸಾಕ್ಬಿಟ್ರೆ ಗೌರ್ಮೆಂಟ್ದು ನೋಡಿ ಸೆಟಪ್ ಬಾಕ್ಸ್ ಇದು ಅಲ್ಲ ಇದ್ರದ್ದು ಬಿಟ್ಟು ಅಲ್ಲ ಇದೇ ಥರ ಬರುತ್ತೆ ಸೆಟಪ್ ಬಾಕ್ಸು ಹೇಳಿದ್ದು ನಮಗೆ ಬೇಡ ತೋರಿಸ್ತಾರೆ ಈ ಥರ ಬರುತ್ತೆ ಸೆಟಪ್ ಬಾಕ್ಸು ಅಂತ ನಾವೇ ಬಿಸಾಕ್ತೀವಿ. ಓಕೆ ಈಗ ನೀವು ಏನು ಮಾಡ್ತೀರಂದ್ರೆ ಇಲ್ಲೊಂದು ಸೆಟಪ್ ಬಾಕ್ಸ್ ಮಾಡಿಸ್ತೀನಿ ನಾನೀಗ ಈಗ ಕನೆಕ್ಟ್ ಮಾಡ್ತಾರೆ ನಾನು ಹೇಳ್ಬಿಟ್ಟು ಸಾಯಂಕಾಲ ಮಾಡಿಸ್ತೀನಿ ನೀವು ಬಿಡೋಂಗಿದ್ರೆ ಇಲ್ಲೇ ಬಂದುಬಿಡ್ಬೇಕು ಮಾಡ್ತೀರಲ್ವಾ ಓಕೆ ಒಂದು ಸೈನ್ ಹಾಕ್ಸ್ಕೊಂಬಿಡಿ ಇಲ್ಲಿ ಸೈನ್ ಮಾಡಿ ಅಣ್ಣ. ನಿಮ್ಮ ಹೆಸರೇನಂದ್ರೆ ರಮೇಶ್ ರಮೇಶ್ ಗ್ಯಾಸ್ಗಾರಿಕೆ ಟೋಕನ್ ನಂಬರು 65 ಅಣ್ಣ ನಿಮ್ಮದು. ಓಕೆನಾ ಅಣ್ಣ ಸರಿ ಅಣ್ಣ ಖುಷಿ ಆಯ್ತಣ್ಣ ತುಂಬ ಸಂತೋಷ ಆಯ್ತು ನೀವು ಬರಂಗಿದ್ರೆ ನಮ್ಗೊಂದು ಫೋನ್ ಮಾಡ್ತೀರಾ ನಮ್ಮ ನಂಬರ್ ತೊಗೊತೀರಾ ಮೊಬೈಲ್ ಇದೆ ನಿಮ್ಮ ಹತ್ರ ನಂಬರ್ ತೊಗೊಳ್ಳಿ ನಮ್ಮದು ನಿಮ್ಮ ನಂಬರ್ ಹೇಳಿ ಈಗ ಅವ್ರಿಗೆ ಬಂತ ಅಂತ ಕೇಳಿ ನೋಡೋಣ ಒಂದ್ಸತಿ ಕನೆಕ್ಟ್ ಮಾಡಿ ನೋಡೋಣ ನಿಮ್ಮ ಮೊಬೈಲ್ ನಂಬರ್ ಇದೆಯಾ ಮೊಬೈಲ್ ತೊಗೊಳ್ಳಿ ನಿಮ್ಮ ನಂಬರ್ ಕೊಡಿ ಅವ್ರಿಗೆ ನಂಬರ್ ಹೇಳಿ ಅಣ್ಣ ನಿಮ್ಮ ನಂಬರ್ ಹೇಳಿ ಅವ್ರಿಗೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ಈಗ ನಂಬರ್ ಹೇಳಿ ನನಗೆ ನಮ್ಮ ನಂಬರ್ ಹೇಳ್ತೀನಿ ನೋಡ್ಕೊಳ್ಳಿ ಹೇಳಿ 80 ಒಂದು ನಿಮಿಷ ಈಗ ಆಫೀಸರ್ ಒಂದು ಫೋನ್ ಬರುತ್ತೆ ನಿಮ್ಗೆ ಆಫೀಸರ್ 50 ಒಂದು ಆಫೀಸರ್ ಹತ್ರಿಂದ ಒಂದು ಇದು ಮಾಡಿಸಿ ಫೋನ್ ಮಾಡಿಸಿ ಅಲ್ಲಿಂದ ಹೋಗ್ಬಿಟ್ಟು ಬಂತ ಅಂತ ಕೇಳ್ಬಿಟ್ಟು ಇದು ಅವ್ರ ನಂಬರ್ ಕೊಟ್ಬಿಡ್ತಾರೆ ಈಗ ಫಿರಪ್ ಮಾಡಿಬಿಡಿ ಅದನ್ನು ಹೋಗ್ಬಿಡಿ ಅಲ್ಲೋಗಿ ಮಾಡಿಬಿಡಿ ಅಲ್ಲೋಗಿ ಇದು ಮಾಡಿ ಇಲ್ಲ ಆಫೀಸರು ಫೋನ್ ಮಾಡ್ತಾರೆ ಈಗ ನಿಮ್ಗೆ ಫೋನ್ ಬರುತ್ತೆ 2 ನಂಬರ್ ಇದ್ದಾವೆ ಕಂಪ್ನಿದು ನಮ್ಮದು ಗೌರ್ಮೆಂಟ್ ಇದರಿಂದ 2 ನಂಬರ್ ಇರ್ತವೆ ಇದು ಇವ್ರದ್ದು ಬೇಡ ಈಗ ಒಂದು ಫೋನ್ ಬರುತ್ತೆ ನಿಮಗೆ ನಂಬರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಈಗ ಫೋನ್ ಬರುತ್ತೆ ಗ್ಯಾಸ್ ಬಂತ ಅಂತ ಕೇಳ್ತಾರೆ ಅವರು ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರ ಇಲ್ಲಿ ಇದೇ ಊರಣ್ಣ ನಿಮ್ಮದು ಸರಿ ಅಲ್ಲಿ ನೋಡಿ ಗೌರ್ಮೆಂಟ್ ಏನು ಲಾಭ ನೋಡಿ 500 ರೂಪಾಯಿ ತಿಂಗಳಿಗೆ ಒಂದು ದಿವಸಕ್ಕೆ ನೀವು 3 ಸತಿ ಬಿಟ್ಟರೆ 300 ರೂಪಾಯಿ 5 ಸತಿ ಬಿಟ್ಟರೆ 500 ರೂಪಾಯಿ ಸಾಲದ 15,000 ರೂಪಾಯಿ ಆಯ್ತು ತಿಂಗಳಿಗೆ ಯಾವ್ದು ಬೆಸ್ಟ್ ಅಂತೀರಾ ಅದು ವೇಸ್ಟ್ ಏನು ಇದು ಮಾಡ್ತಿಲ್ಲ ಅದರಲ್ಲೂ ಕಂಡಿಡಿದವ್ರೆ ಅಂತ ಅಂದರೆ ಯೂಸಲ್ಲೂ ಕಂಡಿಡಿದವ್ರೆ ಅಂತ ಅದು ಗ್ರೇಟ್ ಅವರು ಅಲ್ವಾ ನಿಜವಲ್ಲೂ ವಿನೋದ್ ರಾಜ್ ಸರ್ ಅವ್ರಿಗೆ ನಿಜವಲ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ ನಿಜವಲ್ಲೂ ಬಂದು ನೋಡಿ ಆಫೀಸರ್ ಇರ್ಬೇಕು ನೋಡಿ ಎತ್ತಿ ಮಾತಾಡಿ ಸ್ಪೀಕರ್ ಆನ್ ಮಾಡಿ ಹಲೋ ಸರ್ ಗ್ಯಾಸ್ ಏನೋ ಬರತ್ತಾರ ಆಯ್ತಾ ಅಂತ ಕೇಳ್ತಾರೆ ಏನಿಲ್ಲ ಸರ್ ಇವಾಗ ಊಟ ಮಾಡೋದು ಬರತ್ತಾರ ಇದೆ ಇವಾಗ ಊಸ್ಬೋದಾ ಊಸ್ಬೋದು ಊಸಿ ಊಸಿ ಬರತ್ತಾರ ಇದೆ ಅಂತೀರಿ ಊಸಿ ಓ ಬಂತು ಸರ್ ಸರಿಯಾಗಿ ಬಿಟ್ರು ಸೌಂಡ್ ಕ್ಯಾಚ್ ಆಗಿದೆಯಾ ಓಕೆ ಸರ್ ಬರಲ್ಲ ಅಣ್ಣ ಅಪ್ಪ ದೇವ್ರ 1 ನಿಮಿಷ ಅಣ್ಣ ಅಪ್ಪ ದೇವರೇ ವಿಘ್ನೇಶ್ವರ ಚೆನ್ನಾಗಿ ಬಿಟ್ರೆ ಅಣ್ಣ ನೀವು ನಿಜವಲ್ಲೂ ಖುಷಿ ಆಯಿತು ಅಣ್ಣ ಖುಷಿ ಆಯಿತು ಇನ್ನೊಂದ್ಸತಿ ಆಗುತ್ತೆ ಏನಾದರೂ ಆಗಲ್ಲ ಚೆನ್ನಾಗಿತ್ತು ಖುಷಿ ಆಯ್ತು ಈಗ ಬಿಟ್ರಲ್ಲ ಖುಷಿ ಆಯ್ತು ಅಣ್ಣ ಸಖತ್ತಾಗಿ ಬಿಟ್ರಿ ಓಕೆ ಅಣ್ಣ ಖುಷಿ ಆಯ್ತು ನನಗೆ ತುಂಬ ಸಂತೋಷದ ಗ್ಯಾಸ್ಗಾರಿಕೆಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಓಕೆನಾ ಒಂದ್ಸತಿ ನಮ್ಮ ಆಫೀಸರ್ಗೆ ಹೇಳ್ಬಿಡ್ತೀನಿ ನಾನು ಅಲ್ಲಿದ್ದಾರೆ ನೋಡಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಸುಮ್ಮನೆ ಕುರಿ ಮಾಡ್ತಾ ಇದ್ವಿ ನಿಮ್ಮನ್ನ ಓ ಎರಡು ಹಿಂಗೆ ಜಾಸ್ಬಿಟ್ಟೆ ನೀನು ಇರೋಣ ಒಂದು ಗಿಫ್ಟ್ ಕೊಡ್ತೀವಿ ಬಂದೇರು ಒಂದು ಗಿಫ್ಟ್ ಕೊಡ್ತೀವಿ ನಿಂಗೆ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರಿಂದ ಒಂದು ಬೆಳ್ಳಿ ಕಾಯಿನ್ ಏನಕ್ಕೆ ಗೊತ್ತಣ್ಣ ಕೊಡ್ತಾ ಇರೋದು ಊಸ್ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಅಣ್ಣ ಏನಣ್ಣ ನೀವು ಟೈಮ್ ಸರಿಯಾಗಿ ನೋಡ್ಕೊಂಡ್ಬಿಟ್ಟಲ್ಲಣ್ಣ ನಮ್ಮ ತಾಯಣ್ಣಗಣ ಹೆಂಗಣ್ಣ ನೀವು ಸೂಪರ್ ಅಣ್ಣ ನಿಜವಲ್ಲ ನೀವು ಕರೆಕ್ಟ್ ಟೈಮ್ ಬಿಟ್ರಲ್ಲ ನಮಗೆ ನಿಜವಲ್ಲೂ ಈ ಎಪಿಸೋಡ್ ಐತಲ್ಲ ಧನ್ಯವಾದಗಳು ಧನ್ಯನಾದೆ ಪ್ರಭು ನಾನು ಧನ್ಯನಾದೆ ಬರಲ್ಲ ಅಣ್ಣ ಬರ್ತೀವಣ್ಣ ಥ್ಯಾಂಕ್ ಯು ಅಣ್ಣ ಬಿಡೋ ಟೈಮ್ ಫೋನ್ ಮಾಡಿ ಹಾಂ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ ನಾವೆಲ್ಲ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ ನಿಮ್ಮನ್ನ ನಗಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಕಣ್ರಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿ 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 ಕುರಿ
ಹೆಂಡಗಾಡಿಗೆ ಸಂಸಾರವೇ ಚಿಂತೆಯಾದ್ರೆ ಮಕ್ಕಳಿಗೆ ಓದೋದೇ ದೊಡ್ಡ ಚಿಂತೆಯಂತೆ. ರೋಡಲ್ ಮೊಟ್ಟೆ ಹೊಡೆದ್ರೆ ಮಾಟ ಮಂತ್ರವಂತೆ, ಮನೇಲಿ ತಂದು ಹೊಡೆದ್ರೆ ಆಮ್ಲೆಟ್ ಅಂತಾರಂತೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ನೀವು ನಗ್ತಾ ಇದ್ರೆ ನಮ್ಗೆ ಜೀವನ ಅಪ್ಪ, ಅದಕ್ಕೆ ನಕ್ಬಿಡಿ, ನಮ್ಗೆ ಆಶೀರ್ವಾದ ಮಾಡ್ಬಿಡಿ. ಕುರಿ 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 ಕುರಿ. ನೊಂದು ಬೆಂದು ಹೋದೋರೆಲ್ಲ ಕುರಿಗಳು ಅಲ್ಲಪ್ಪ, ಕುರಿ ಮಾಡಿ ಹೋದೋರೆಲ್ಲ ಬಿಂದಾಸಾಗವ್ರಲ್ಲಪ್ಪ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಕುರಿ ಮಾಡಕ್ ಹೋದ್ರೆ ತುಂಬಾ ಸಿಟ್ಟು ಮಾಡ್ತಾರೆ, ಇದು ಕ್ಯಾಮ್ರಾ ಕಂಡ್ರಿ ಅಂದ್ರೆ ಸಾಕು ನಕ್ಕು ಬಿಡ್ತಾರೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಜೀವನದಲ್ಲಿ ಎಲ್ರು ಕುರಿಗಳು ಸ್ವಾಮಿ, ಕುರಿಗಳು. ಕುರಿ 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 ಕುರಿ